ರಾಜರಾಜೇಶ್ವರಿ ನಗರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿದ್ದ ಮನೆ ಕಳವು ಪ್ರಕರಣದಲ್ಲಿ ಇನ್ಸ್ಪೆಕ್ಟರ್ ಶಿವಕುಮಾರ್ ಮತ್ತು ತಂಡ ಇಬ್ಬರು ಆರೋಪಿಗಳನ್ನು ಬಂಧಿಸಿ ಲಕ್ಷಾಂತರ ರೂಪಾಯಿ ಮೌಲ್ಯದ ಚಿನ್ನಾಭರಣ ಸೇರಿದಂತೆ ಬೈಕ್ಗಳನ್ನು ವಶಪಡಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ. ವಯಸ್ಸಾದ ಇಬ್ಬರು ದಂಪತಿಗಳು ಆರೋಗ್ಯ ಸಮಸ್ಯೆಯಿಂದಾಗಿ ಬಾಗ್ಮನೆ ಅಪಾರ್ಟ್ಮೆಂಟ್ನಲ್ಲಿರುವ ತಮ್ಮ ಮಗನ ಮನೆಯಲ್ಲಿ ಉಳಿದುಕೊಂಡಿದ್ದರು. ಮರಳಿ ತಮ್ಮ ಬಿಇಎಂಎಲ್ ಲೇಔಟ್ನ ಮನೆಗೆ ಬಂದಾಗ ಬೀರುವಿನ ಬಾಗಿಲು ತೆರೆದಿದ್ದು ಚಿನ್ನಾಭರಣ, ಬೆಳ್ಳಿಯ ವಸ್ತುಗಳು ಮತ್ತು ನಗದು ಕಳುವಾಗಿರುವುದನ್ನು ಗಮನಿಸಿ ರಾಜರಾಜೇಶ್ವರಿ ನಗರ ಪೊಲೀಸ್ ಠಾಣೆಯಲ್ಲಿ ದೂರನ್ನು ದಾಖಲಿಸಿದ್ದಾರೆ. ದೂರು ದಾಖಲಿಸಿಕೊಂಡ ರಾಜರಾಜೇಶ್ವರಿ ನಗರ ಪೊಲೀಸ್ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಶಿವಕುಮಾರ್ ತನಿಖಾ ತಂಡವನ್ನು ರಚಿಸಿ ಆರೋಪಿಗಳ ಪತ್ತೆಗಾಗಿ ಬಲೆ ಬೀಸಿದ್ದಾರೆ. ಪೊಲೀಸರು ವಿವಿಧ ಆಯಾಮಗಳಲ್ಲಿ ತನಿಖೆಯನ್ನ ಕೈಗೊಂಡು ಬಾತ್ಮೀದಾರರಿಂದ ಖಚಿತ ಮಾಹಿತಿಯನ್ನ ಕಲೆ ಹಾಕಿ ಬಿಇಎಂಎಲ್ನ 5ನೇ ಹಂತದ 2ನೇ ಕ್ರಾಸ್ನಲ್ಲಿ ಓರ್ವ ಆರೋಪಿಯನ್ನ ಮತ್ತು ರಾಜರಾಜೇಶ್ವರಿ ದೇವಸ್ಥಾನದ ಪಕ್ಕದ ಮನೆಯ ಬಳಿ ಮತ್ತೋರ್ವ ಆರೋಪಿಯನ್ನ ವಶಕ್ಕೆ ಪಡೆದು ವಿಚಾರಣೆ ಮಾಡಿದಾಗ ಆರೋಪಿಗಳಿಬ್ಬರು ಚಿನ್ನಾಭರಣ, ಬೆಳ್ಳಿಯ ವಸ್ತುಗಳು ಮತ್ತು ನಗದನ್ನ ಕಳವು ಮಾಡಿರುವುದಾಗಿ ತಪ್ಪೊಪ್ಪಿಕೊಂಡಿದ್ದಾರೆ. ಇನ್ನು ಸುದೀರ್ಘ ವಿಚಾರಣೆಯ ನಂತರ ಆರೋಪಿಗಳು ಕಳವು ಮಾಡಿದ ಚಿನ್ನಾಭರಣ ಮತ್ತು ಬೆಳ್ಳಿಯ ವಸ್ತುಗಳನ್ನು ಬೆಂಗಳೂರಿನ ನಗರಪೇಟೆಯ ಜ್ಯುವೆಲ್ಲರಿ ಅಂಗಡಿಗಳಲ್ಲಿ ಮತ್ತು ತಮಿಳುನಾಡಿನ ಸ್ನೇಹಿತರ ಮನೆಯಲ್ಲಿ ಇರಿಸಿರುವುದಾಗಿ ತಿಳಿಸಿದ್ದಾರೆ. ಆರೋಪಿಗಳ ಬಂಧನದಿಂದ 537.94 ಗ್ರಾಂ ಚಿನ್ನಾಭರಣ, 7 ಕೆಜಿ 840 ಗ್ರಾಂ ಬೆಳ್ಳಿಯ ವಸ್ತುಗಳು ಮತ್ತು ಕೃತ್ಯಕ್ಕೆ ಉಪಯೋಗಿಸಿದ ಒಂದು ದ್ವಿಚಕ್ರ ವಾಹನವನ್ನು ವಶಪಡಿಸಿಕೊಳ್ಳಲಾಯಿತು. ಈ ಬಂಧನದಿಂದ ರಾಜರಾಜೇಶ್ವರಿ ನಗರದ 6 ಮತ್ತು ವಿಜಯನಗರದ 1 ಸೇರಿ ಒಟ್ಟು 7 ಮನೆ ಕನ್ನ ಕಳವು ಪ್ರಕರಣಗಳು ಪತ್ತೆಯಾಗಿವೆ ಎಂದು ಬೆಂಗಳೂರು ನಗರ ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಸಿಂಗ್ ಅವರು ಪತ್ರಿಕಾ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ರಾಜರಾಜೇಶ್ವರಿ ನಗರ ವ್ಯಾಪ್ತಿಯಲ್ಲಿ ಮನಿ ಅಲಿಯಾಸ್ ನಾಗಮನಿ ಅವರು ಸಂಬಂಧಪಟ್ಟ 7 ಕೇಸಸ್ ಪತ್ತೆ ಮಾಡಿದ್ದಾರೆ. ಅವರು 6 ಕೇಸಸ್ ರಾಜರಾಜೇಶ್ವರಿ ನಗರದು ಮತ್ತೆ 1 ಕೇಸ್ ವಿಜಯನಗರ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ. ಇದು ಹೌಸ್ ಥೆಫ್ಟ್ ಕೇಸ್ ಇದೆ. ಇದರಲ್ಲಿ ಈ ಪರ್ಟಿಕ್ಯುಲರ್ ಆರೋಪಿ ಅಗೇನ್ಸ್ಟ್ ನಮ್ಮ ಮಾಹಿತಿ ಪ್ರಕಾರ ಇಲ್ಲಿವರೆಗೆ 40ಕ್ಕಿಂತ ಜಾಸ್ತಿ ಕೇಸ್ ತಮಿಳುನಾಡುವಲ್ಲಿದೆ, 30ಕ್ಕಿಂತ ಜಾಸ್ತಿ ಕೇಸಸ್ ಮತ್ತು ಇಲ್ಲಿ ಕರ್ನಾಟಕದಲ್ಲಿ 2 ಕೇಸ್ ಇತ್ತು. ಟೋಟಲ್ ಈ ಪ್ರಕರಣದಲ್ಲಿ 58.60 ಲ್ಯಾಕ್ಸ್ ವರ್ತ್ ಸಿಲ್ವರ್ ಮತ್ತು ಗೋಲ್ಡ್ ಐಟಮ್ಸ್ ಅವರು ರಿಕವರಿ ಮಾಡಿದರು. ಇದರಲ್ಲಿ 7 ಕೆಜಿ ಅಂದಾಜು ಸಿಲ್ವರ್ ಆರ್ಟಿಕಲ್ಸ್ ಮತ್ತು 537 ಗ್ರಾಮ್ಸ್ ಗೋಲ್ಡ್. ಇದರಲ್ಲಿ 58.60 ಲ್ಯಾಕ್ಸ್ ರಿಕವರಿ ಇದೆ. ಇವ್ರ ಬಗ್ಗೆ ಕೂಡ ಹಳೆ ಕೇಸಸ್ ಇದೆ. ಅವ್ರ ಜೊತೆಗೆ ರವಿಕುಮಾರ್ ಒಬ್ಬ ಕೂಡ ಅರೆಸ್ಟ್ ಆಗಿದ್ದಾರೆ. ಸೊ ಇಬ್ರು ಮನಿ ಮತ್ತೆ ರವಿಕುಮಾರ್ಗೆ ನಾವು ಅರೆಸ್ಟ್ ಮಾಡಿದ್ದೀವಿ. ಇದು ರಾಜರಾಜೇಶ್ವರಿ ನಗರ ಸಂಬಂಧಪಟ್ಟು ನಮ್ಮ ವೆಸ್ಟ್ ಡಿವಿಷನ್ ಡಿಸಿಪಿ ಮತ್ತು ಅವರ ಆಫೀಸರ್ಸ್ ಅವರು ತುಂಬಾ ಚೆನ್ನಾಗಿ ಕೆಲಸ ಮಾಡಿ ಇದು ಅವ್ರಿಗೆ ಹಿಡಿದಿದ್ದಾರೆ. ಅವರು ಈ ಯಶಸ್ವಿ ಕಾರ್ಯಾಚರಣೆಯನ್ನ